ಗೈಸ್ ನೀವೇನಾದ್ರು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡು ಯಾರಿಗಾದ್ರು ಪೋಸ್ಟ್ಗೆ ಲೈಕ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರ್ತಾ ಇರ್ಬೋದು. ಯು ಕಾಂಟ್ ಲೀವ್ ಲೈಕ್ ಫಾರ್ 3 ಡೇಸು ಮತ್ತು 7 ಡೇಸು ಅಂತೇಳಿ ಈ ರೀತಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಇದು ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ, ನಮ್ದು ಏನಾದರೂ ಇನ್ಸ್ಟಾಗ್ರಾಮ್ ಐ ಡಿ ಬ್ಯಾನ್ ಆಯಿತಾ ಇಲ್ವಾ, ಮತ್ತು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಮೊದಲು ಯಾಕೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಪ್ರಾಬ್ಲಮ್ ಯಾಕಾಗುತ್ತಪ್ಪ ಅಂದರೆ ನೀವು ತುಂಬಾ ಜನಕ್ಕೆ ಒಂದೇ ಸಾರಿ ಲೈಕ್ ಮಾಡ್ಕೊಂಡು ಹೋಗೋದು, ಮತ್ತು ತುಂಬಾ ಜನಕ್ಕೆ ಹಂಗೆ ಒಂದು 200-300 ಜನಕ್ಕೆ ಒಂದೇ ದಿನಕ್ಕೆ ಫಾಲೋ ಕಳಿಸೋದು. ಈ ರೀತಿ ನೀವೇನಾದರೂ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ವಿರುದ್ಧವಾಗಿ ನೀವೇನಾದರೂ ನಡ್ಕೊಂಡ್ರಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ, ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಇದು 24 ಗಂಟೆಯಲ್ಲಿ ಸರಿ ಹೋಗುತ್ತೆ. ತುಂಬ ಜನಕ್ಕೆ 24 ಗಂಟೆಯಲ್ಲಿ ಸರಿ ಹೋಗಂಗಿಲ್ಲ, ಡೈಲಿ ಅದೇ ಥರನೇ ಬರ್ತಾ ಇರುತ್ತೆ. ಯಾರಿಗಾದ್ರೂ ಲೈಕ್ ಕೊಟ್ರಪ್ಪ ಅಂದರೆ ಲೈಕ್ ಹೋಗ್ತಾ ಇರೋಂಗಿಲ್ಲ. ಸೊ ಈ ರೀತಿ ಬರ್ತಾ ಇರುತ್ತೆ. ಇದು ಯಾವ ರೀತಿ ಸಾಲ್ವ್ ಮಾಡೋಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇನ್ಸ್ಟಾಗ್ರಾಮಿಗೆ ರಿಪೋರ್ಟ್ ಮಾಡಬೇಕು, ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ. ಯಾವ ರೀತಿ ರಿಪೋರ್ಟ್ ಮಾಡೋದಪ್ಪ ಅಂದರೆ ನೀವು ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ನಾನು ಇವಾಗ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಐಕನ್ ಕಾಣಿಸ್ತಾ ಇದೆ ನೋಡಿ, ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತುಂಬಾ ಆಪ್ಷನ್ಸ್ ಬರ್ತವೆ. ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಹೆಲ್ಪ್ ಅಂತೇಳಿ. ಹೆಲ್ಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಆಮೇಲೆ ಈ ಥರ ಬರುತ್ತೆ. ಇಲ್ಲಿ 2 ಆಪ್ಷನ್ ಇದಾವೆ ನೋಡಿ, ರಿಪೋರ್ಟ್ ಆ್ಯಂಡ್ ವೈಲೆನ್ಸ್ ಅಂತೇಳಿ. ಕೆಳಗಡೆ ರಿಪೋರ್ಟ್ ಟೆಕ್ನಿಕಲ್ ಪ್ರಾಬ್ಲಮ್ಮು, ನೀವು ರಿಪೋರ್ಟ್ ಟೆಕ್ನಿಕಲ್ ಪ್ರಾಬ್ಲಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ ಬ್ಲೂ ಕಲರ್ನಿ, ಗೋ ಬ್ಯಾಕ್ ಆ್ಯಂಡ್ ಶೇಕ್ ಫೋನ್ ಅಂತೇಳಿ. ನೀವು ಏನು ಮಾಡಬೇಕಪ್ಪ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋನ ಈ ಥರ ಶೇಕ್ ಮಾಡಬೇಕು. ಸೊ ನೀವೇನಾದ್ರು ಈ ಥರ ಶೇಕ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ರಿಪೋರ್ಟ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತೇಳಿ. ಇಲ್ಲೊಂದು ಬ್ಲೂ ಕಲರ್ ಆಪ್ಷನ್ ಇದೆ ನೋಡಿ, ರಿಪೋರ್ಟ್ ಪ್ರಾಬ್ಲಮ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಬ್ಲೂ ಕಲರ್ ಆಪ್ಷನ್ ಬರುತ್ತೆ, ಇಲ್ಲಿ ಇನ್ಕ್ಲೂಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ಟೈಪ್ನ ಮಾಡಬೇಕು ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅದನ್ನ ಏನು ರಿಪೋರ್ಟ್ ಮಾಡ್ಬೇಕಂತೇಳಿ ಎಲ್ಲ ಬರೆದು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ಕಾಪಿನ ಮಾಡ್ಕೊಳ್ಳಿ. ಅದನ್ನ ಯಾವ ರೀತಿ ಕಾಪಿ ಮಾಡೋದಪ್ಪ ಅಂದರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಗೂಗಲ್ ಲೆನ್ಸ್ಗೆ ಹಾಕಿ ಕಾಪಿನ ಮಾಡ್ಕೋಬೋದು. ನಿಮಗೆ ಟೈಮ್ ಇತ್ತಪ್ಪ ಅಂದರೆ ಅದನ್ನ ರಿಪೋರ್ಟ್ನ ಟೈಪ್ ಕೂಡ ಮಾಡ್ಕೋಬೋದು. ಇವಾಗ ಟೈಪ್ನ ಮಾಡ್ತೀನಿ ನಾನು ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ. ಇಲ್ಲಿ ಟೈಪ್ನ ಮಾಡಿಬಿಟ್ಟು ಕೆಳಗಡೆ ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಅಪ್ಲೋಡ್ ಅಂತೇಳಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನಿಮ್ಗೆ ಅದು ಲೈಕ್ ಕೊಟ್ಟ ಮೇಲೆ ಒಂದು ರಿಪೋರ್ಟ್ ಬರುತ್ತೆ ನೋಡಿ, ಈ ಕಾಂಟ್ ಲೀವ್ 7 ಡೇಸ್ ಲೈಕ್ಸ್ ಅಂತೇಳಿ. ಅದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಇಲ್ಲಿ ಅದನ್ನ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಮೇಲ್ಗಡೆ ಸೆಂಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಅದು ರಿಪೋರ್ಟ್ ಹೋಗುತ್ತೆ ಇನ್ಸ್ಟಾಗ್ರಾಮ್ನವ್ರಿಗೆ. ಅದನ್ನ ಇನ್ಸ್ಟಾಗ್ರಾಮ್ ಅವರು ಚೆಕ್ ಮಾಡಿಬಿಟ್ಟು ಸೊ ನಿಮಗೆ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಒಂದು 24 ಗಂಟೆಯಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮತ್ತೆ ನೀವು ನೆಕ್ಸ್ಟ್ ಅದನ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿದಲ್ಲ ಏನು ಪ್ರಾಬ್ಲಮ್ ಆಗಿದೆ. ಸೊ ನಮ್ದು ಏನಾದರೂ ಇನ್ಸ್ಟಾಗ್ರಾಮ್ ಐ ಡಿ ಬ್ಯಾನ್ ಆಯ್ತಾ ಇಲ್ವಾ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.